ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಬೈಂದೂರು ತಾಲೂಕಿನ ಗೋಳಿಹೊಳೆ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ 7ನೇ ವರ್ಷದ ಚಾತುರ್ಮಾಸ್ಯ ಜುಲೈ 29ರಿಂದ ಸೆಪ್ಟೆಂಬರ್ 14ರವರೆಗೆ ನಡೆಯಲಿದೆ. ಈ ಅವಧಿಯಲ್ಲಿ ರಾಮತಾರಕ ಯಜ್ಞ, ಗುರುಪಾದುಕ ಪೂಜೆ, ಭಜನೆ, ಆಶೀರ್ವಚನ ಹಾಗೂ ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಬೈಂದೂರು ತಾಲೂಕಿನ ಗೋಳಿಹೊಳೆ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ 7ನೇ ವರ್ಷದ ಚಾತುರ್ಮಾಸ್ಯ ಜುಲೈ 29ರಿಂದ ಸೆಪ್ಟೆಂಬರ್ 14ರವರೆಗೆ ನಡೆಯಲಿದೆ. ಭಟ್ಕಳದ ಆಸರಕೇರಿ ನಿಶ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಈ ಕುರಿತು ಮಾಹಿತಿ ನೀಡಿದರು. ಚಾತುರ್ಮಾಸ್ಯದ ಆರಂಭದ ದಿನ ರಾಮತಾರಕ ಯಜ್ಞ ನಡೆಯಲಿದ್ದು, ಬಳಿಕ ಬೈಂದೂರು ಶ್ರೀ ಸನೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಶ್ರೀಗಳ ಪುರಪ್ರವೇಶ ಮೆರವಣಿಗೆ ಜರುಗಲಿದೆ. ನಂತರ ಶ್ರೀಗಳ ವ್ಯಾಸಪೀಠ ಪೀಠಾರೋಹಣ, ಗುರುಪಾದುಕ ಪೂಜೆ, ಆಶೀರ್ವಚನ ಮತ್ತು ಮಂತ್ರಾಕ್ಷತೆ ಕಾರ್ಯಕ್ರಮಗಳು ನಡೆಯಲಿವೆ. ಚಾತುರ್ಮಾಸ್ಯದ ಅವಧಿಯಲ್ಲಿ ಪ್ರತಿದಿನ ಭಜನೆ, ಗುರುಪಾದುಕ ಪೂಜೆ, ಆಶೀರ್ವಚನ ಹಾಗೂ ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಗಸ್ಟ್ 19ರಿಂದ ಮುಕುಂದ ದುರ್ಗಪರಮೇಶ್ವರಿ ದೇವಸ್ಥಾನದ ಸುಮನಾವತಿ ನದಿ ತಟದಲ್ಲಿ ಚಾತುರ್ಮಾಸ್ಯದ ಸೀಮೋಲ್ಲಂಘನ ಕಾರ್ಯಕ್ರಮ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಾದ ಪಡೆಯುವಂತೆ ಶ್ರೀರಾಮ ಸೇವಾ ಸಮಿತಿ ಮನವಿ ಮಾಡಿದೆ. 19/9 ಸೋಮವಾರ ಮುಕ್ತಾಯಗೊಳ್ಳಲಿದ್ದು, ಅದೇ ದಿನ ಬೆಳಿಗ್ಗೆ ಶ್ರೀಗಳವರ ಸೀಮೋಲ್ಲಂಘನ ಕಾರ್ಯಕ್ರಮವು ಮುಕುಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಳದ ತಟದಲ್ಲಿರುವ ಸುಮನಾವತಿ ನದಿಯಲ್ಲಿ ಗಂಗೆ ಪೂಜೆ ಸಲ್ಲಿಸುವುದರೊಂದಿಗೆ ಸಮಾಪನಗೊಳ್ಳಲಿರುವುದು. ಈಗಾಗಲೇ ನಮ್ಮ ವರ್ಷಂಪ್ರತಿಯಂತೆ ನಮ್ಮ ಗುರುಗಳ ವಾರ್ಷಿಕ ಪಟ್ಟಾಭಿಷೇಕದ ವರ್ಧಂತಿ ಉತ್ಸವವು ಯಾವಾಗಲೂ ಸೆಪ್ಟೆಂಬರ್ 3ರಂದು ನಡೆಯುವಂಥ ಪದ್ಧತಿ. ಅದನ್ನೂ ಸಹ ಈ ವರ್ಷ ಬಿಳಿಶಿಲೆ ವಿನಾಯಕ ದೇವಸ್ಥಾನದಲ್ಲಿ ವೈಭವದಿಂದ ನೆರವೇರಲಿರುವುದು. ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು. ಮತ್ತು 29ನೇ ತಾರೀಕಿಗೆ ದೇವಸ್ಥಾನದಲ್ಲೂ ನಮ್ಮದು ಗುರು ಪೂರ್ಣಿಮೆ ಇದೆ. ಬೆಳಿಗ್ಗೆ 8ವರೆಗೆ ಪೂಜೆ ಇದೆ. ಹಾಗಾಗಿ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹಾಗೆ ಇದೇ ಬರುಸಲ 27ನೇ ವರ್ಷಕ್ಕೆ 2027 ನಾಸಿಕ್ದಲ್ಲೂ ದೊಡ್ಡ ಮಟ್ಟದಲ್ಲಿ ಚಾತುರ್ಮಾಸ ಆಗ್ತದೆ. ನಮ್ಮ ಗುರುಗಳಲ್ಲೂ ಸಹ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಅಲ್ಲಿ ಬರಲಿಕ್ಕೆ, ಅಲ್ಲಿ ಇರಲಿಕ್ಕೆ ವ್ಯವಸ್ಥೆಯನ್ನು ಗುರುಗಳು ಮಾಡ್ತಾ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮ ನೋಡೋದು ಭಾಳ ಅದ್ಭುತ. ಈ ಕಾರ್ಯಕ್ರಮ ನೋಡಲಿಕ್ಕೆ ಸಿಗುವುದಿಲ್ಲ. ನಾವು ಭಾಳ ಪುಣ್ಯವಂತರು. ಯಾಕಂತ ಹೇಳಿದ್ರೆ ನಾನು ಈ ಕಮಿಟಿಯಲ್ಲಿ ಬಂದು 3 ವರ್ಷ ನನ್ನ ಅವಧಿಯಲ್ಲಿ ನಮ್ಮ ಗುರುಗಳ ಕಾರ್ಯಕ್ರಮ 3ನೇ ಚಾತುರ್ಮಾಸ ನೋಡಿದೆ. ಅದಕ್ಕಾಗಿ ಗುರುಗಳು, ನಮ್ಮ ಸಮಾಜದ ಗುರುಗಳು ಯಾವುದೇ ಕಾರ್ಯಕ್ರಮದಲ್ಲಾಗಲಿ ಮತ್ತು ಸಮಾಜನ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತದೆ. ಅಯೋಧ್ಯದಲ್ಲಿ ಈಗ ರಾಮ ಮಂದಿರ ಕಟ್ತಾ ಇದ್ದಾರೆ, ನಮ್ಮ ಮಠ ಕಟ್ತಾ ಇದ್ದಾರೆ. ಹಾಗಾಗಿ ನಮ್ಮ ಗುರುಗಳು ಇವತ್ತು ಏನು ಒಂದೊಂದು ಮಠಗಳನ್ನು ಕಟ್ತಾ ಇದ್ದಾರೆ, ಅದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ. ಹಾಗಾಗಿ ನಮ್ಮ ಗುರುಗಳಿಗೆ ನಾವೆಲ್ಲರೂ ಒಟ್ಟುಗೂಡಿ ನಾವು ಗುರುಗಳ ಒಟ್ಟಿಗೆ ಇದ್ದು ಅವರಿಗೆ ಸಪೋರ್ಟನ್ನು ಮಾಡಿ ಮುಂದೆ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ನಾವು ಅವರು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ನಮೂದಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳುವಲ್ಲಿ ನಾವು ಯಾವಾಗಲೂ ಚಾತುರ್ಮಾಸ ಕೂತ್ಕೊಳ್ಳೋದು 14/9/26 ಕೊನೆಯ ದಿವಸ ವಿಶೇಷ ಅಂತ ಹೇಳಿದ್ರೆ ಛತ್ತರ್ 25ರಂದು ಹರಿದ್ವಾರದಲ್ಲಿ 10ನೇ ವರ್ಷದ ವರ್ಧಂತ್ಯೋತ್ಸವ, ದಶಮಾನೋತ್ಸವ 2 ದಿವಸದ ಕಾರ್ಯಕ್ರಮ ಇರ್ತದೆ. ನವೆಂಬರ್ 25ಕ್ಕೆ ತಾವು ಇದ್ರ ಬಗ್ಗೆ ಪ್ರಚಾರ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೇನೆ. ಹಾಗೆ ಇದು 7ನೇ ಚಾತುರ್ಮಾಸ. 8ನೇ ಚಾತುರ್ಮಾಸ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೀತದೆ. ಅದು ಕುಂಭಮೇಳ
ಕುಂಭಮೇಳ ಸಹಿತ ಅಲ್ಲಿರ್ತದೆ. ನಮ್ಮ ಗುರುಗಳ ನೇತೃತ್ವದಲ್ಲಿ ಕುಂಭಮೇಳ ನಡೀತದೆ. ಅದೇ ವೇಳೆಯಲ್ಲಿ ಚಾತುರ್ಮಾಸನ ಸಹಿತ ಗುರುಗಳು ಅಲ್ಲಿ ಆಚರಣೆ ಮಾಡ್ತಾರೆ. ನಮ್ಮ ಊರಿನ ಎಲ್ಲ ನಾಗರಿಕರು ಅಲ್ಲಿಗೆ ಬರುವಂತೆ ತಾವು ಪ್ರಚಾರ ಮಾಡ್ತೀವಿ. ಗುರುಗಳು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ, ಉಳ್ಕೊಳ್ಳುವ ವ್ಯವಸ್ಥೆ, ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆನ ಅಲ್ಲಿ ಮಾಡ್ತೇವೆ ಅಂತೇಳಿ ಗುರುಗಳು ಈಗಾಗಲೇ ಹೇಳಿದ್ದಾರೆ.